ನಮಸ್ಕಾರ ಧ್ವನಿ, ನಾನು ನಿಮ್ಮ ವಿನಿ ರೋವರ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನೋಡಿ, ನಮ್ಮ ಎಮ್ ಟಿ ಎಷ್ಟು ಹೋಗ್ಬಿಟ್ಟಿದೆ ಅಂದರೆ, ಮೊನ್ನೆ RX ವೀಡಿಯೋ ಮಾಡ್ಕೊಬಂದು ಮನೆ ಹತ್ರ ನಿಲ್ಸಿದ್ದೆ. ನೋಡ್ತೀನಿ ಇಳಿದು ಫುಲ್ಲು ಕೊಚ್ಚೆ. ಆವತ್ತಿಂದ ಕ್ಲೀನೇ ಮಾಡೋಕ್ಕೆ ಹೋಗಲಿಲ್ಲ. 2 ದಿನ ಹಂಗೆ ನಿಲ್ಲಿಸ್ಬಿಟ್ಟಿದ್ದೆ. 2 ದಿನದಿಂದ ಗಾಡಿ ತೆಗ್ದಿರಲಿಲ್ಲ. ಸೊ ಥರ್ಡ್ ಸರ್ವಿಸ್ ಮಾಡಿಸ್ಬೇಕೀಗ. ಬನ್ನಿ ಶೋರೂಮ್ಗೆ ಹೋಗಿ ಥರ್ಡ್ ಸರ್ವಿಸ್ ಎಲ್ಲ ಮುಗಿಸ್ಕೊಂಡು ಫಸ್ಟು ಗಾಡಿ ಕೊಟ್ಬಿಟ್ಟು ಬರೋಣ. ಬೇಗ ಕೊಟ್ಟರೆ ಬೇಗ, ಸಾಯಂಕಾಲ ಬೇಗ ಕೊಡ್ತಾರೆ. ಇಲ್ಲಾಂದರೆ ನಾಳೆ ಅಂದ್ಬಿಡ್ತಾರೆ. ಸುಮ್ಮನೆ ಯಾಕೆ. ಸೊ ಈಗ ಗಾಡಿ ಟೋಟಲ್ 7,700 ಕಿಲೋಮೀಟ್ರ್ ಓಡಿದೆ. ಇನ್ನೊಂದು ಕಿಲೋಮೀಟ್ರ್ ಹೋಗ್ಬೇಕಷ್ಟೆ. ಬನ್ನಿ ಹೋಗೋಣಂತೆ. ಫ್ಯೂಲು ಇಲ್ಲ, ಫ್ಯೂಲ್ ಕೂಡ ಹಾಕ್ಸಿಲ್ಲ. ಒಂದೇ ಸತಿ ಸರ್ವಿಸ್ ಆದಮೇಲೆ ಹಾಕ್ಸೋಣ, ಸುಮ್ಮನೆ ಇದ್ದೀನಿ. ಇದು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಗುರು. ಎಲ್ಲಿ ಇಟ್ಕೊಂಡಿದ್ದೀನಿ ನೋಡು. ನಾನು 8,000 ಓಡಿದೆ ಅಂದ್ಕೊಂಡಿದ್ದೆ. ನೋಡ್ತೀನಿ 7,700 ಓಡಿದೆ. ಆ್ಯಕ್ಚುಲಿ ನಾನು ಏನು ಮಾಡ್ತೀನಿ ಅಂದರೆ, ಇದರಲ್ಲಿ ಟೈಮ್ ತೋರಿಸುತ್ತಲ್ಲ, ಆಲ್ವೇಸ್ ಅದರಲ್ಲೇ ಇರುತ್ತೆ ಗಾಡಿ. ಇಲ್ಲಿ ನೋಡಿ, ಇಲ್ಲಿ ಟೈಮು 8:45 ಹಾಕ ಬಂತು. 8:45 ಟೈಮು. ಅದರಲ್ಲೇ ಇರುತ್ತಾ. ನಾನು ನೋಡ್ಕೊಳಲ್ಲ, ಯಾವಾಗೋ ಒಂದು ಸತಿ ನೋಡ್ಕೊಂಡಿರ್ತೀನಿ ಅಷ್ಟೇ. ಓಡೈತೆ ಗಾಡಿ, 8 ಚಿಲ್ಲರೆ ಓಡೈತೆ. ನಾನಿದ್ದೀನಿ ನೋಡಿದರೆ ಗಾಡಿ ಅಷ್ಟು ಓಡಿಲ್ಲ. ಸರ್ವೀಸು ಕಣ್ಣಿಗೆ ಬಿತ್ತಲ್ಲಪ್ಪ. ಯಮಾ ಕಲರ್ಗಳು ನೋಡ್ರಿ. R15 ವೈಟು, ರೆಡ್ಡು, ಬ್ಲ್ಯಾಕು. ಆ ಕಲರ್ ಚೆನ್ನಾಗಿದೆ. ಅದು ಕಲರ್ ಬಂದರು. MT-03 ಬಂದಿತ್ತು ಮೊನ್ನೆ. ನೋಡೋಣ ಬನ್ನಿ, ಇದ್ರೆ ತೋರಿಸ್ತೀನಿ. MT-03 ಯಾವುದು ಇಲ್ದಿದ್ರೆ ಸಾಕು. 2 ಸೊ ಫಸ್ಟ್ ಸರ್ವಿಸ್ ಕೊಟ್ಟಿದ್ದು 687 ಕಿಲೋಮೀಟರ್ಸ್ಗೆ. ಸೆಕೆಂಡ್ ಸರ್ವಿಸ್ ಕೊಟ್ಟಿರೋ 2171ಗೆ. ಆಯಿತು, ತುಂಬ ದಿನವೇ ಆಯಿತು ಸರ್ವಿಸ್ ಕೊಟ್ಟು. 2ನೇ ತಿಂಗಳು ಫೆಬ್ರಲ್ಲಿ ಕೊಟ್ಟಿರೋದು. ಇದಾಗಲೇ ಇದ್ದು ಜುಲೈ. ತುಂಬ ದಿನ ಆಯಿತು. ಗಾಡಿನೂ ಓಡಿದೆ. ಆ್ಯಕ್ಚುಲಿ ಜಾಸ್ತಿನೇ ಓಡಿಸ್ಬಿಟ್ಟಿದ್ದೀನಿ ಸೆಕೆಂಡ್ ಸರ್ವಿಸ್ ಆದಮೇಲೆ. ಅಲ್ಲಿವರೆಗೂ ಜಾಸ್ತಿ ಓಡಿಸಿರಲಿಲ್ಲ. ಸೆಕೆಂಡ್ ಸರ್ವಿಸ್ ಆದಮೇಲೆ ಜಾಸ್ತಿ ಓಡಿಸಿದ್ದೀನಿ. ಥರ್ಡ್ ಸರ್ವಿಸು. ಕಂಪ್ಲೇಂಟ್ ಏನೂ ಇಲ್ಲ ಅವರು. ಕನ್ಸೂಮರ್ ಜಾಸ್ತಿ ಬರುತ್ತೆ 90. ಓಕೆ. ಕಂಪ್ನಿಯಲ್ಲಿ ಲಿಕ್ವಿಡ್ ಹಾಕ್ತಾರೆ ಫುಲ್ ಟೈಮ್ ಒಳಗಡೆ. ಇಂಜಿನ್ ಕ್ಲೀನಿಂಗ್ ಮಾಡ್ತಾರೆ. ಓಕೆ. ವೆಹಿಕಲ್ ಡಬ್ಬಿಂಗ್ ಪಾಲಿಶಿಂಗ್ ಮಾಡ್ತಾರೆ. ಇದು ಆಪ್ಷನಲ್ಲು. ಓಕೆ. ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ. ಆಯಿಲ್ ಫಿಲ್ಟರ್, ಚೈನ್ ಕ್ಲೀನಿಂಗ್, ಅಡ್ಜಸ್ಟ್ಮೆಂಟ್, ಲೂಬ್ರೇಷನ್ ಮಾಡ್ತಾರೆ ಸರ್. ಈಗ ಫ್ರೀ ಸರ್ವಿಸಲ್ಲಿ ವಾಟರ್ ವಾಶು, ಜನರಲ್ ಚೆಕಪ್, ಲೇಬರ್ ಚಾರ್ಜು ಫ್ರೀ ಬರುತ್ತೆ. ಇದು ಅಮೌಂಟ್ ಪೇ ಮಾಡಬೇಕು. ಓಕೆ. ಇಲ್ಲಂದ್ರೆ ಸಿಗ್ನೇಚರ್ ಮಾಡಿ. MT-03 ವೇರ್ ಈಸ್ MT-03 ಇಲ್ಲ, ಇಲ್ಲಿ ಮೊನ್ನೆ ಇತ್ತು. ಬನ್ನಿ, ಈವ್ನಿಂಗ್ ಇದ್ರೆ ತೋರಿಸ್ತೀನಿ. ಸ್ವಲ್ಪ ಕಾಲೇಜ್ ಹತ್ರಕ್ಕೆ ಹೋಗ್ಬೇಕು, ಕೆಲಸ ಇದೆ. ನಮ್ಮ VG ಅವ್ರು ಬರ್ತಾ ಇದ್ದಾರಂತೆ ಊರಿಂದ. ಹೋಗೋಣ. ಅದೇ ಟೈಮ್ ಬಂದು 5:45 ಆಗ್ತಾ ಬಂತು. ಶೋರೂಮ್ ಹತ್ರಕ್ಕೆ ಬಂದೆ. ಅವ್ರೇನು ಫೋನ್ ಮಾಡಲಿಲ್ಲ ಗುರು, ನಾನೇ ಫೋನ್ ಮಾಡ್ಕೊ ಬಂದು ನೋಡ್ತೀನಿ ಗಾಡಿ ರೆಡಿ ಐತೆ. ಪಾಲಿಶು, ರಬ್ಬಿಂಗು ಅವೆಲ್ಲ ಏನೂ ಹೊಡೆದಿಲ್ಲ. ಸುಮ್ಮನೆ ವಾಶ್ ಮಾಡಿ ನಿಲ್ಲಿಸಿದ್ರು. ಬಂದು ಕೇಳಿದ್ದಕ್ಕೆ ಸರ್ ಒಂದು 5 ನಿಮಿಷ ಕೂತ್ಕೊಳ್ಳಿ ಮಾಡ್ಕೊಡ್ತೀನಿ ಅಂದರು. ಅಷ್ಟರಲ್ಲಿ ಬಿಲ್ಲೆಲ್ಲ ಪೇ ಮಾಡಿದೆ. ಬಿಲ್ಲು ಓಕೆನೇ ಹೇಳ್ತೀನಿ ಬನ್ನಿ. ಅದ್ರ ಬಗ್ಗೆ ಎಲ್ಲ ಇನ್ನೂ ಡೀಟೇಲಾಗಿ ಹೇಳ್ತೀನಿ, ಎಷ್ಟು ಕಟ್ಟಿದೆ ಏನು ಕಟ್ಟಿದೆ ಅಂತ. ಬನ್ನಿ, ಫಸ್ಟು ಗಾಡಿ ನೀಟಾಗಿ ಪಾಲಿಶ್ ಆಗಲಿ. ಹೊರಗಡೆ ಎತ್ಕೊಂಡೋಗಿ ತೋರಿಸ್ತೀನಿ. ನೋಡಿ, ವಾಟರ್ ಸರ್ವಿಸ್ ಆದಮೇಲೆ ನಮ್ಮ ಗಾಡಿ ಏನು ಪಳ ಅಂತ ಹೊಳಿತೈತೆ. ಹಂಗೆ ಒಂದು ಸತಿ ಫುಲ್ಲು ವಾಕ್ ಅರೌಂಡ್ ಮಾಡ್ತೀನಿ, ನೋಡ್ಬಿಡಿ. ಪರವಾಗಿಲ್ಲ. ಇನ್ನೊಂದು ಲಾಸ್ಟಲ್ಲಿ ಹರಿಬರಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಬಿಲ್ ಬಗ್ಗೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೊಂದು ವಿಷಯ ಹೇಳಬೇಕು. ಯಮಹಾದವ್ರು ಮಾಡೋ ಸ್ಕ್ಯಾಮು ಇದೊಂಥರ ಸ್ಕ್ಯಾಮ್ ಥರನೇ ಹೇಳ್ಬೋದು ಗುರು. ಸೊ ಬಿಲ್ ಬಗ್ಗೆ ಎಲ್ಲ ನಿಮಗೆ ಆಮೇಲೆ ಹೇಳ್ತೀನಿ. ಫಸ್ಟು ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನಪ್ಪ ಅದಂದರೆ, ಯಮಹಾದವರು ಮಾಡೋ ಸ್ಕ್ಯಾಮ್ ಏನು ಗೊತ್ತಾ, ನನ್ನ ವಿಷಯದಲ್ಲ ಅಂತಲ್ಲ,
ನನ್ನ ವಿಷಯದಲ್ಲಿ ಏನೂ ಆಗಿಲ್ಲ ಸದ್ಯಕ್ಕೆ, ಬೇರೆಯವ್ರ ವಿಷಯದಲ್ಲಿ ಆಗಿರೋದು ಒಂದು ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಏನಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಪಾರ್ಟ್ಸ್ ಇರ್ಬೋದಲ್ಲ, ಈ ಪಾರ್ಟ್ಸ್ ಏನಾದರೂ ಹೋಗಿರ್ಬೋದು, ಅಥವಾ ಹ್ಯಾಂಡ್ಲ್ ಬಾರ್ ಬೆಂಡ್ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಏನಾದರೂ ಆಗಿರ್ಬೋದು. ಒಂದು ಫಾರ್ ಎಕ್ಸಾಂಪಲ್ ಒಂದು 10K ಆ ಥರ ಒಳಗಡೆ ಆಗೋ ಐಟಮ್ಸ್ ಏನಾದರೂ ಡ್ಯಾಮೇಜ್ ಆಗಿದ್ದರೆ ಒಂದಂತೂ ಹೇಳ್ತೀನಿ, ಗಾಡಿ ಮಾತ್ರ ಶೋರೂಮ್ ಬಿಡೋಕ್ಕೆ ಹೋಗಬೇಡಿ ಸೀರಿಯಸ್ ಆಗಿ. ಒಂದು ಏನು ಗೊತ್ತಾ, ಲೇಟ್ ಮಾಡ್ತಾರೆ, ಪಾರ್ಟ್ಸ್ ಬಂದಿಲ್ಲ ಸರ್, ಅದು ಬಂದಿಲ್ಲ ಸರ್, ಇದು ಬಂದಿಲ್ಲ ಸರ್ ಅಂತ. ಇನ್ನೊಂದು ಪಾಯಿಂಟು, ಜಾಸ್ತಿ ಪೇ ಮಾಡಬೇಕಾಗುತ್ತೆ ನೀವು. ಯಾಕಂತ ಹೇಳ್ತೀನಿ ಕೇಳಿ, ನೀವು ಶೋರೂಮ್ ಬಿಟ್ಟರೆ ಅವ್ರು ಪಾರ್ಟ್ಸ್ ತರಿಸ್ಕೊಂಡು ಅವ್ರು ಇದು ಮಾಡಿಕೊಂಡು ಅದು ರೆಡಿ ಮಾಡಿಸಿ ನಿಮ್ಮ ಕೈಗೆ ಕೊಡೋ ಅಷ್ಟರಲ್ಲಿ ಕಮ್ಮಿ ಅಂದರೆ ಒಂದು ವಾರ ಆಗುತ್ತೆ. ಸೊ ಫಾರ್ ದಟ್ ಏನು ಮಾಡಿ ಗೊತ್ತಾ, ನೀವು ಈ ಥರ ಪಾರ್ಟ್ಸ್ ಏನಾದರೂ ಹೋಗಿರ್ಬೋದು, ಅಥವಾ ಹ್ಯಾಂಡ್ಲ್ ಬಾರು, ಕ್ಲಚ್ ಲಿವರು, ಗೇರ್ ಲಿವರು, ಸಣ್ಣ ಪುಟ್ಟ ಏನಾದರೂ ಐಟಮ್ಸ್ ಏನಾದರೂ ಹೊಡೆದಾಗಿದ್ದು ನೀವು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಗಾಡಿ ಮಾತ್ರ ಶೋರೂಮ್ ಬಿಡೋಕ್ಕೆ ಹೋಗಬೇಡಿ. ನಾನೊಂದು ಐಡಿಯಾ ಹೇಳ್ತೀನಿ, ಅದೊಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೆ ಕಾಸ್ಟ್ ಎಫಿಷಿಯನ್ಸಿ, ಕಾಸ್ಟ್ ಡಿಫರ್ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಏನಪ್ಪ ಅದಂದರೆ, ಅದು ಕರೆಕ್ಟಾಗಿರೋ ಶೋರೂಮ್ ಆಗಿದ್ದರೆ, ನಿಮಗೆ ಅಲ್ಲಿ ಶೋರೂಮಲ್ಲೇ ಸ್ಪೇರ್ ಪಾರ್ಟ್ಸ್ ಸಿಗ್ತಾ ಇದೆ ಅಂದರೆ ಏನು ಮಾಡಿ ಗೊತ್ತಾ, ನಿಮ್ಗೆ ಏನೇನು ಪಾರ್ಟ್ಸ್ ಹೋಗಿದೆಯಲ್ಲ ಅದನ್ನೆಲ್ಲ ಖುದ್ದಾಗಿ ನೀವೇ ಹೋಗಿ ಫಸ್ಟು ಸ್ಪೇರ್ ಪಾರ್ಟ್ಸ್ಗೆ ಹೋಗ್ಬಿಟ್ಟು ತಗೊಂಡು ಅವರಂತೂ ಫಿಟ್ ಮಾಡಿಕೊಡಲ್ಲ. ಅಂದರೆ ಕೊಡಲ್ಲ. ನೀವು ತಗೊಂಡೋಗಿ ಸರ್ ತಗೊಳ್ಳಿ ಸರ್ ಇದು ಫಿಟ್ ಮಾಡಿಕೊಡಿ ಅಂದರೆ ಅವ್ರು ಫಿಟ್ ಮಾಡಿಕೊಡಲ್ಲ. ಯಾಕೆ ಗೊತ್ತಾ, ಹೊರಗಡೆ ಮಾಡಿಸ್ಕೊಳ್ಳಿ ಸರ್, ನಾವು ಫಿಟ್ ಮಾಡಿಕೊಡಲ್ಲ ಅಂತಾರೆ. ಈ ರೀಸನ್ನು ಒಂದು. ಇದರಿಂದ ಬೆನಿಫಿಟ್ ಒಂದಿದೆ, ಏನು ಗೊತ್ತಾ, ಫಾರ್ ಎಕ್ಸಾಂಪಲ್ ನಿಮಗೆ ಈ ಹ್ಯಾಂಡ್ಲ್ ಬಾರ್ ಬಂದು MT15 ಸಮಥಿಂಗ್ 400 ರುಪೀಸ್, 401 ರುಪೀಸ್ ಏನೋ ಆಗುತ್ತೆ, 400 ರುಪೀಸ್ ಅಂದ್ಕೊಳ್ಳಿ. 400 ರುಪೀಸ್ ಆದರೆ ನಿಮ್ಗೆ ಕಮ್ಮಿ ಅಂದರೂ 600 ಬಿಲ್ ಹಾಕ್ತಾರೆ. ಯಾಕೆ ಹೇಳಿ, ಲೇಬರು ಅದು ಇದು ಅಂತ ಹೇಳ್ಬಿಟ್ಟು ಬಿಲ್ ಹಾಕ್ತಾರೆ. ಫಾರ್ ದಟ್ ಏನು ಮಾಡಿ ಗೊತ್ತಾ, ನೀವು ಸ್ವಂತವಾಗಿ ನೀವೇ ತೊಗೊಂಡೋಗಿ ಹೊರಗಡೆ ನಿಮ್ಗೆ ಗೊತ್ತಿರೋರು ಯಾರಾದರೂ ಇದ್ದರೆ ಅವ್ರ ಕೈಲಿ ಹಾಕ್ಸ್ಕೊಳ್ಳಿ ಒಂದು. ಅಥವಾ ನಿಮ್ಮ ಹತ್ರನೇ ಟೂಲ್ಸ್ ಇದ್ದು ನಿಮ್ಗೆ ಐಡಿಯಾ ಇದ್ದು ಏನಾದರೂ ಮಾಡೋಂಗಿದ್ರೆ ನೀವೇ ಮಾಡ್ಕೊಳ್ಳಿ, ಅದೊಂದು ಬೆಸ್ಟ್ ಚಾಯ್ಸು. ಗಾಡಿ ಮಾತ್ರ ಶೋರೂಮ್ ಬಿಡೋಕ್ಕೆ ಹೋಗ್ಬಿಡಿ. ಸಣ್ಣ ಪುಟ್ಟ ವಿಷಯಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಕೂಡ ಮಾಡೋಕ್ಕೆ ಹೋಗ್ಬಿಡಿ. ಇದೊಂದು ಪಾಯಿಂಟು. ಅಷ್ಟು ಬಿಟ್ಟರೆ ಇದೊಂದು ಸ್ಕ್ಯಾಮು ಯಮಾದವ್ರು ಮಾಡೋದು ಶೋರೂಮ್ಗಳೆಲ್ಲ. ಸೊ ಇದೊಂದು ವಿಷಯ ನೋಡ್ಕೊಂಡು ಮಾಡ್ಕೊಳ್ಳಿ. ಪಾರ್ಟ್ಸ್ ನೀವು ತಗೊಂಡು ಹಾಕ್ಸ್ಕೊಂಡ್ರೆ ಬೆಸ್ಟು. ನೀವಷ್ಟಕ್ಕೆ ನೀವೇ ಹೋಗಿ ಪಾರ್ಟ್ಸ್ ತಗೊಳ್ಳಿ, ನೀವಷ್ಟಕ್ಕೆ ನೀವು ಹೊರಗಡೆ ಹಾಕ್ಸ್ಕೊಂಡ್ರು ಪರವಾಗಿಲ್ಲ. ಅವ್ರು ಮಾಡೋದು ಶೋರೂಮಲ್ಲಿ ಅದೇ ಕೆಲಸನೇ, ಹೊರಗಡೆ ಮಾಡೋದು ಅದೇ ಕೆಲಸ. ಬೈ ಚಾನ್ಸ್ ಇಂಜಿನ್ ವರ್ಕ್ ಏನಾದರೂ ಇದ್ದರೆ ಮಾತ್ರ ಶೋರೂಮ್ ಬಿಡ್ರಿ ಗಾಡಿನ. ಸಣ್ಣ ಪುಟ್ಟಕ್ಕೆಲ್ಲ ಶೋರೂಮ್ ಬಿಡೋಕ್ಕೆ ಹೋಗಬೇಡಿ ಪ್ಲೀಸ್. ಸಣ್ಣ ಪುಟ್ಟ ವಿಷಯಕ್ಕೆ ಬಿಟ್ಟರೆ, ದುಡ್ಡಿದ್ರೆ ಬಿಟ್ಕೊಳ್ಳಿ, ದುಡ್ಡಿಲ್ಲ ಬಜೆಟ್ ನೋಡಿಕೊಂಡು ಮಾಡ್ಬೇಕು ಅಂದ್ಕೊಂಡ್ರೆ ಗಾಡಿ ಮಾತ್ರ ಶೋರೂಮ್ ಬಿಡೋಕ್ಕೆ ಹೋಗಬೇಡಿ. ಸೊ ಬಿಲ್ ಏನಾಯಿತು ಎಷ್ಟಾಯಿತು ಹೇಳ್ತೀನಿ ಬನ್ನಿ. ನೋಡಿ, ನಮ್ಮ ಗೆಳೆಯವನು ಫಸ್ಟ್ PU ಗೆಳೆಯ ಕೈಫ್ ಅಂತ ಹೇಳ್ಬಿಟ್ಟು ಅವ್ರ ಏರಿಯಾಗೆ ಬಂದು ಪಾರ್ಕ್ ಹತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಬ್ರೇಕ್ ಹಿಡಿಯಲ್ಲಪ್ಪ, ಸ್ವಲ್ಪ ಪಾಲಿಷ್ ಮಾಡೋರು ಇವಾಗ ತಾನೇ, ನೋಡ್ಕೊಂಡು ಓಡ್ಸಾಡ್ಸ್. ಹಾಂ, ಸೊ ಬಿಲ್ ಎಷ್ಟಾಯಿತು ಅಂದರೆ ನೋಡಿ, 2102 ರೂಪಾಯಿ, 2102 ರುಪೀಸ್. ಏನೇನು ಮಾಡಿದ್ದಾರೆ ಅಂತ ಇಲ್ಲ ಐತೆ ನೋಡಿ. ಕನ್ಸ್ಯೂಮೇಬಲ್ ಚಾರ್ಜಸ್ಸು, ಇಂಜೆಕ್ಟ್ರ್ ಕ್ಲೀನಿಂಗ್ ಆ್ಯಂಡ್ ರಿಪ್ಲೇಸ್ಮೆಂಟು, ಅದರ್ಸು, ಡ್ರೈವ್ ಚೈನ್ ಕ್ಲೀನಿಂಗ್ ಆ್ಯಂಡ್ ಲೂಬ್ರಿಕೇಷನ್ ವಿತ್ ಯಮಾ ಲೂಬ್. ಅದು ಯಾವ ಯಮಾ ಲೂಬು, ಅದು ಏನು ಕತೆ ನೋಡಿ, ಹಬ್ಬ ಯಮಾ ಲೂಬ್ ಗುರು. ಗಾಡಿ ಅದೇ ಸೆಕೆಂಡ್ ಸರ್ವಿಸಲ್ಲಿ ನಾನು ತೋರಿಸಿದ್ನಲ್ಲ ಡಾಟ್ ಬೀಳೋದು ಆಯಿಲು, ಅದೇ ಪ್ರಾಬ್ಲಮ್ ಇವಾಗ್ಲೂ ಹಂಗೆ ಐತೆ ಇವಾಗ್ಲೂ ಅದರಲ್ಲಿ. ಇನ್ನು ಅದು ಬಿಟ್ಟರೆ ಇವೆಲ್ಲ ನಾರ್ಮಲ್ಲು ಏನೇನೋ ಹಾಕೋರಲ್ಲ, ಆಯಿಲ್ ಕ್ಲೀನರು ಅದು ಇದು. ಇಷ್ಟಾಗಿದೆಪ್ಪ ಬಿಲ್ಲು ನೋಡಿ, 2102 ರುಪೀಸ್. ತುಂಬ ದಿನಗಳಾದಮೇಲೆ ನನ್ನ ಮಕ ತೋರಿಸಿರೋದು ಬ್ಲಾಗಲ್ಲಿ. ಇತ್ತೀಚಿನ ಬ್ಲಾಗ್ಸ್ಗಳೆಲ್ಲ ನನ್ನ ಮಕನೇ ತೋರಿಸ್ತಾ ಇರಲಿಲ್ಲ, ಹಂಗೆ ವೀಡಿಯೋ ಮಾಡ್ತಾಯಿದ್ದೆ, ತಮ್ಲೈನ್ಸಲ್ಲಿ ಮಾತ್ರ ಮಕ ತೋರಿಸ್ತಾ ಇದೆ. ಸೊ ಬಿಲ್ ಇಷ್ಟಾಗಿದೆ. ಸೊ ಹೇಳಿದ್ನಲ್ಲ ಆಗಲೇ ಒಂದು ಪಾಯಿಂಟು, ಅದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಯಮಾ ಗಾಡಿಗಳು ಯಾವುದಾದ್ರು ಇದ್ದರೆ ಅವ್ರಿಗೂ ಈ ವಿಡಿಯೋ ತಲುಪಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಸಿ ಯು. ಕನ್ನಡ ಯೂಟ್ಯೂಬರ್ಸ್ನ ಉಳಿಸಿ ಅಂತ ಕೋರ್ಕೊಳ್ತಾ ಇಂತಿ ನಿಮ್ಮ ವಿನಿ ರೋವರ್. ಸೊ ನನ್ನ ಚಾನಲ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಮತ್ತು ಥರ್ಡ್ ಸರ್ವಿಸ್ ಮ್ಯಾಟ್ರೆಲ್ಲ ಇಷ್ಟಿತ್ತು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟಾಟಾ ಬೈ ಬೈ, ಸಿ ಯು.